Hello friends, today I will discuss Module 4 of GST, that is Procedures and Levy under GST. First, we know what is GST. GST means it is a goods and service tax which is levied on supply of the goods and services. It is applicable, it is a destination based tax. And ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಏನು ಗೊತ್ತಾ, ನಾವು ಸಪ್ಲೈ ಮಾಡುವಂತಹ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಮೇಲೆ ಅಪ್ಲಿಕೇಬಲ್ ಆಗುವಂತಹ ಟ್ಯಾಕ್ಸ್ನ ಜಿ ಎಸ್ ಟಿ ಅಂತ ಕರಿತೀವಿ. ಇದು ಯಾವ ತರಹ ಟ್ಯಾಕ್ಸ್ ಅಂದರೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ನೆಕ್ಸ್ಟ್ ಬಂದುಬಿಟ್ಟು ಇದರಿಂದ ನಮಗೇನು ಯೂಸಸ್ ಅಂದರೆ ಇಟ್ ಇಂಪ್ರೂವ್ ಓವರ್ ಆಲ್ ಎಕನಾಮಿಕ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಕಮ್ ಟು ದಿ ಆಬ್ಜೆಕ್ಟಿವ್ಸ್. One country, one tax. Next, consumption based tax. It is a consumption based tax. Next, uniform GST registration. Next, eliminate multiple tax and tax, avoid the cascading effect. Next, subsume all indirect taxes at the central and state. Next one is increase ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾರೆ, ಜಿ ಡಿ ಪಿ ರೇಷಿಯೋನ ರೆಡ್ಯೂಸ್ ಮಾಡ್ತಾರೆ, ಎವ್ಯಾಷನ್ಸ್ ಮತ್ತು ಕರಪ್ಷನ್ಸ್ನ. ನೆಕ್ಸ್ಟ್ ಕಮ್ ಟು ದಿ ಜಿ ಎಸ್ ಟಿ ಪ್ರೊಸೀಜರ್ಸ್. ಇಟ್ ಇನ್ಕ್ಲೂಡ್ ಆಡಿಟ್, ಅಸೆಸ್ಮೆಂಟ್, ಡಿಮ್ಯಾಂಡ್ ಆ್ಯಂಡ್ ರಿಕವರಿ, ಅಡ್ವಾನ್ಸ್ ರೂಲಿಂಗ್. ಫಸ್ಟ್ ಕಮ್ ಟು ದಿ ಆಡಿಟ್. ನಾವು ಜನರಲ್ಲಾಗಿ ಆಡಿಟ್ ಅಂದರೆ ಏನಂತ ಹೇಳ್ತೀವಂದರೆ, ಫಿನಾನ್ಷಿಯಲ್ ಇಯರ್ ಎಂಡ್ ಆಗ್ತಿದೆ, ನೆಕ್ಸ್ಟ್ ಇನ್ ಫಿನಾನ್ಷಿಯಲ್ ಇಯರ್ ಬಿಗಿನ್ ಆಗ್ತಿದೆ, ನಾವು ನಮ್ಮ ಕಂಪ್ನಿದೇ ಆಗಲಿ ನಮ್ಮ ಬಿಸ್ನೆಸ್ದೇ ಆಗಲಿ ಬುಕ್ಸ್ ಆಫ್ ಅಕೌಂಟ್ಸ್ ಮತ್ತು ಡಾಕ್ಯುಮೆಂಟ್ಸ್ನ ರೆಕಾರ್ಡ್ ಮಾಡಿರ್ತೀವಿ ಅಥವಾ ಮೇಂಟೈನ್ ಮಾಡಿರ್ತೀವಿ, ಅದನ್ನು ಆಡಿಟ್ ಮಾಡಿಸೋದು. ನೆಕ್ಸ್ಟ್ ಕಮ್ ಟು ದಿ ಡೆಫಿನೇಷನ್. ಆ್ಯಸ್ ಪರ್ ಸೆಕ್ಷನ್ 213 ಆಫ್ ದಿ ಜಿ ಎಸ್ ಟಿ ಆಡಿಟ್ ಮೀನ್ಸ್ ಚೆಕಿಂಗ್ ದಿ ರೆಕಾರ್ಡ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆಫ್ ದಿ ಬಿಸ್ನೆಸ್ ಫಾರ್ ದೇರ್ ಅಥೆಂಟಿಸಿಟಿ, ಕರೆಕ್ಟ್ನೆಸ್ ಆಫ್ ದಿ ಟರ್ನ್ ಓವರ್ ಡಿಕ್ಲೇರ್ಡ್ ಬೈ ದಿ ಬಿಸ್ನೆಸ್. ಆ್ಯಸ್ ಪರ್ ಸೆಕ್ಷನ್ 213 ಏನು ಹೇಳುತ್ತೆ ಅಂದರೆ, ರೆಕಾರ್ಡ್ಸ್ ಮತ್ತು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಬೇಕು, ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡಬೇಕು. ಇದನ್ನು ಆಡಿಟ್ ಅಂತ ಹೇಳ್ಬೋದು. ಥ್ರೆಶ್ಹೋಲ್ಡ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ 1 crore ಇರುತ್ತೆ. ನೆಕ್ಸ್ಟ್ ಕಮ್ ಟು ದಿ ಟೈಪ್ಸ್ ಆಫ್ ಜಿ ಎಸ್ ಟಿ ಆಡಿಟ್. ಇದು 3 ಟೈಪಾಗಿ ಡಿವೈಡ್ ಮಾಡಿರ್ತಾರೆ. ಫಸ್ಟ್ ಒನ್ ಈಸ್ ಕಂಪಲ್ಸರಿ ಆಡಿಟ್ ಡನ್ ಬೈ ಎ ಸಿ ಎ, ಡಿಪಾರ್ಟ್ಮೆಂಟಲ್ ಆಡಿಟ್. ನೆಕ್ಸ್ಟ್ ಒನ್ ಸ್ಪೆಷಲ್ audit. Come to the special audit. The assistant commissioner can call for a special audit if the regular audit reveals disparities in the taxpayer records. ಅಂದರೆ ಈ ಸ್ಪೆಷಲ್ ಆಡಿಟ್ನ ಯಾರು ಮಾಡ್ತಾರೆ ಅಂದರೆ ಅಸಿಸ್ಟೆಂಟ್ ಕಮಿಷ್ನರ್ ಮಾಡ್ತಾರೆ. ಯಾವಾಗ ನಾವೇನಾದರೂ ರೆಗ್ಯುಲರ್ ಆಡಿಟಲ್ಲಿ ಮಾಡೋವಾಗ ಏನಾದರೂ ಡಿಸ್ಪ್ಯಾರಿಟೀಸ್ ಇದ್ದರೆ ಆ ಟೈಮಲ್ಲಿ ಅಸಿಸ್ಟೆಂಟ್ ಕಮಿಷ್ನರ್ ಈ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ನೆಕ್ಸ್ಟ್ ಪ್ರಾವಿಷನ್ಸ್ ಏನು ಅಂಡರ್ ಸ್ಪೆಷಲ್ ಆಡಿಟಲ್ ಅಂದರೆ, ಟ್ಯಾಕ್ಸ್ ನಾಟ್ ಪೇಯ್ಡ್, ಟ್ಯಾಕ್ಸ್ ಕಟ್ಟದೇ ಇರೋ ಟೈಮಲ್ಲಿ ಶಾರ್ಟ್ ಪೇಮೆಂಟ್ ಆಫ್ ದಿ ಟ್ಯಾಕ್ಸ್. ನೆಕ್ಸ್ಟ್ ಒನ್ ಈಸ್ ಇನ್ಕರೆಕ್ಟ್ ಟ್ಯಾಕ್ಸ್ ರಿಫಂಡ್ಸ್. ನೆಕ್ಸ್ಟ್ ಕಮ್ ಟು ದಿ ಅಗ್ರಿಗೇಟ್ ಟರ್ನ್ ಓವರ್. ಅಗ್ರಿಗೇಟ್ ಟರ್ನ್ ಓವರ್ ಅಂದರೆ ಏನು ಗೊತ್ತಾ, ವ್ಯಾಲ್ಯೂ ಆಫ್ ಆಲ್ ಟ್ಯಾಕ್ಸಬಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇಟ್ ಇನ್ಕ್ಲೂಡ್ಸ್ ವ್ಯಾಲ್ಯೂ ಆಫ್ ಆಲ್ ಟ್ಯಾಕ್ಸಬಲ್ ಸಪ್ಲೈಸ್, ವ್ಯಾಲ್ಯೂ ಆಫ್ ಆಲ್ ಎಕ್ಸಂಪ್ಟ್. ನೆಕ್ಸ್ಟ್ ಒನ್ ಈಸ್ ವ್ಯಾಲ್ಯೂ ಆಫ್ ಆಲ್ ಎಕ್ಸ್ಪೋರ್ಟ್ ಆಫ್ ದಿ ಗೂಡ್ಸ್ ಆರ್ ಸರ್ವೀಸಸ್. ಎಕ್ಸ್ಕ್ಲೂಡ್ಸ್ ಏನು, ವ್ಯಾಲ್ಯೂ ಆಫ್ ಇನ್ವರ್ಡ್ ಸಪ್ಲೈಸ್ ಆನ್ ವಿಚ್ tax is payable by a person on reverse charge basis. ಇಶ್ಯೂಸ್ ಏನೇನು,
issued which needs depreciation clarification. Two types ಇದೆ. First one is applicability of the turnover limit for period 1/7/18 to 31/3/2019. Next one is applicability of the threshold limit as per GSTI number state ವೈಸ್. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ, ಇವಾಗ ಒಂದು ABC ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿ ತಗೊಳ್ಳೋಣ ಎಕ್ಸಾಂಪಲ್ಗೆ. ಇದರ ಬ್ರ್ಯಾಂಚಸ್ಸು ಬಂದ್ಬಿಟ್ಟು ಡೆಲ್ಲಿ, ಮುಂಬೈ, ಜೈಪುರ್, ಹಿಸಾರಲ್ಲಿದೆ. ಇವರ ಕ್ಯಾಪಿಟಲ್ಸ್ ನೋಡೋಣ. ಡೆಲ್ಲಿ ಅವ್ರದ್ದು 2.5 crore ಇದೆ, ಮುಂಬೈ ಅವ್ರದ್ದು 20 lakh ಇದೆ, ಜೈಪುರ್ ಅವ್ರದ್ದು 10 lakh ಇದೆ, ಹಿಸಾರ್ ಅವ್ರದ್ದು 5 lakh ಇದೆ. ಇದರಲ್ಲಿ ಇವಾಗ ಪಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಬೇಸ್ ಮೇಲೆ ನೋಡಿದ್ರೆ ಇವರೆಲ್ಲರೂ ಅಪ್ಲಿಕೇಬಲ್ ಆಗ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ಅಂದರೆ ನೋಡೋದಾದರೆ BTK ಲಿಮಿಟೆಡ್. ಇವ್ರ ಬ್ರಾಂಚಸ್ ಡೆಲ್ಲಿಯಲ್ಲಿದೆ, ಮುಂಬೈಯಲ್ಲಿದೆ, ಜೈಪುರಲ್ಲಿದೆ ಮತ್ತು ಕೋಲ್ಕತ್ತಾದಲ್ಲಿದೆ. ಇವ್ರ ಕ್ಯಾಪಿಟಲ್ ನೋಡೋದಾದರೆ ಡೆಲ್ಲಿ ಅವ್ರದ್ದು 60 lakh, ಮುಂಬೈ ಅವ್ರದ್ದು 70 lakh, ಜೈಪುರ್ ಅವ್ರದ್ದು 50 lakh, ನೆಕ್ಸ್ಟ್ ಕಲ್ಕತ್ತಾ ಅವ್ರದ್ದು 50 lakh ಇದೆ. ಸ್ಟೇಟ್ ವೈಸ್ ನೋಡಿದ್ರೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಕನ್ಸಾಲಿಡೇಟೆಡ್ ಬೇಸ್ ಮೇಲೆ ನೋಡಿದ್ರೆ ಅಪ್ಲಿಕೇಬಲ್ ಆಗುತ್ತೆ. ಸ್ಟೇಟ್ಮೆಂಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್. ಯಾವ ಡಾಕ್ಯುಮೆಂಟ್ಸ್ ಮತ್ತು ಸ್ಟೇಟ್ಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಅದು ನೋಡೋದಾದರೆ, ಆ್ಯನ್ಯುಯಲ್ ರಿಟರ್ನ್ GST ಆರ್ 9B ಫಾರ್ಮ್, ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಆಡಿಟೆಡ್ ಕಾಪಿ ಆಫ್ ದಿ ಆ್ಯನ್ಯುಯಲ್ ಅಕೌಂಟ್ಸ್, ಅದರ್ ಪ್ರಿಸ್ಕ್ರೈಬ್ಡ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಸೆಸ್ಮೆಂಟ್ ಅಂದರೆ ಟು ಅಸೆಸ್ ದಿ ಟ್ಯಾಕ್ಸ್ ಲಯಬಿಲಿಟಿ. ಏನು ಆ ಟ್ಯಾಕ್ಸ್ ಲಯಬಿಲಿಟಿನ ಅಸೆಸ್ ಮಾಡಬೇಕು. ಎವ್ರಿ ಅಸೆಸ್ ಈಸ್ ರಿಕ್ವೈರ್ಡ್ ಟು ಅಸೆಸ್ ದೇರ್ ಓನ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ಡೆಪಾಸಿಟ್ ದೇರ್ ಮನಿ ಟು ದಿ ಗವರ್ನಮೆಂಟ್. ಅಂದರೆ ಅಸೆಸ್ಮೆಂಟ್ ಅಂದರೆ ಏನು ಗೊತ್ತಾ? ಡಿಟರ್ಮಿನೇಷನ್ ಆಫ್ ದಿ ಟ್ಯಾಕ್ಸ್ ಲಯಬಿಲಿಟಿ ಆರ್ ಕ್ಯಾಲ್ಕುಲೇಷನ್ ಆಫ್ ದಿ ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ ಲಯಬಿಲಿಟಿನ ಡಿಟರ್ಮಿನೇಷನ್ ಮಾಡೋದು ಅಥವಾ ಕ್ಯಾಲ್ಕುಲೇಟ್ ಮಾಡೋದನ್ನು ಅಸೆಸ್ಮೆಂಟ್ ಅಂತ ಕರಿತೀವಿ. ವೆನ್ ದಿ ಟ್ಯಾಕ್ಸ್ ಪೇಯರ್ ಡಿಸ್ಚಾರ್ಜ್ ದೇರ್ ಟ್ಯಾಕ್ಸ್ ಲಯಬಿಲಿಟಿ. ಯಾವಾಗ ಟ್ಯಾಕ್ಸ್ ಪೇಯರ್ ಅವರ ಟ್ಯಾಕ್ಸ್ ಲಯಬಿಲಿಟಿನ ಡಿಸ್ಚಾರ್ಜ್ ಮಾಡ್ತಾರೆ ಅಂದರೆ ಟು ಬೇಸಿಸಲ್ಲಿ. ವೆನ್ ಹೀ ಈಸ್ ಪ್ರೊವೈಡಿಂಗ್ ಔಟ್ಪುಟ್ ಸರ್ವೀಸಸ್. ಯಾವಾಗ ಔಟ್ಪುಟ್ ಸರ್ವೀಸಸ್ನ ಪ್ರೊವೈಡ್ ಮಾಡ್ತಾರೆ. ವೆನ್ ಹೀ ಈಸ್ ರಿಸೀವಿಂಗ್ ಸರ್ವಿಸ್ ಕವರ್ಡ್ ಅಂಡರ್ RC. ಯಾವಾಗ ಇವ್ರು ರಿಸೀವ್ ಮಾಡ್ಕೊತಾರೆ ಸರ್ವೀಸಸ್ನ, ಅದು RC ಅಂದರೆ ರಿವರ್ಸ್ ಚಾರ್ಜಲ್ಲಿ ಕವರ್ಡ್ ಆಗಿರುತ್ತೆ. ಔಟ್ಪುಟ್ ಸರ್ವಿಸ್ ಮೀನ್ಸ್ ದಿ ಟ್ಯಾಕ್ಸ್ chargeable under this act on taxable supply of goods or services are both made by the taxpayer or his agent but exclude the tax payable by him. ಅಂದರೆ ಈ ಟ್ಯಾಕ್ಸ್ನ ಯಾರು ಪೇ ಮಾಡ್ತಾರೆ ಅಂದರೆ ಟ್ಯಾಕ್ಸಬಲ್ ಪರ್ಸನ್ ಅಥವಾ ಇವನ್ನ ಏಜೆಂಟಿಂದ ಕಲೆಕ್ಟ್ ಮಾಡ್ತಾರೆ. ಅದನ್ನು ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ರಿವರ್ಸ್ ಚಾರ್ಜ್ ಮೀನ್ಸ್ ದಿ ಲಯಬಿಲಿಟಿ ಟು ಪೇ ಟ್ಯಾಕ್ಸ್ ಬೈ ದಿ ರಿಸಿಪಿಯೆಂಟ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಬೋತ್ ಇನ್ಸ್ಟೆಡ್ ಆಫ್ ದಿ ಸಪ್ಲೈ ಆಫ್ ಸಚ್ ಗೂಡ್ಸ್ ಆರ್ ಸರ್ವೀಸಸ್. ಅಂದರೆ ಈ ಟ್ಯಾಕ್ಸ್ನ ಯಾರಿಂದ ಕಲೆಕ್ಟ್ ಮಾಡ್ತಾರೆ ಅಂದರೆ ರಿಸಿಪಿಯೆಂಟಿಂದ ಕಲೆಕ್ಟ್ ಮಾಡುವಂತಹ ಟ್ಯಾಕ್ಸ್, ಅದನ್ನು ರಿವರ್ಸ್ ಚಾರ್ಜ್ ಅಂತ ಕರೀತಾರೆ. ನೆಕ್ಸ್ಟ್ ಅಸೆಸ್ಮೆಂಟ್ ಅನ್ನೋದು ಸೆಕ್ಷನ್ 59 64ವರೆಗೂ ಕವರ್ ಆಗಿರುತ್ತದೆ. ಫಸ್ಟ್ ಟೈಪ್ಸ್ ಆಫ್ ಅಸೆಸ್ಮೆಂಟ್. ಫಸ್ಟ್ ಒನ್ ಈಸ್ ಸೆಲ್ಫ್ ಅಸೆಸ್ಮೆಂಟ್. Every person registered under GST should himself assess the tax payable by him for a tax period, file the period return and deposit tax in account of the government.
ಯಾವ ಪರ್ಸನ್ ರಿಜಿಸ್ಟ್ರೇಷನ್ ಆಗಿರ್ತಾರೆ ಅಂಡರ್ GST ಅಲ್ಲಿ ಅವರು ಅವರ ಏನು ಆ್ಯಕ್ಟಿವಿಟೀಸ್ ಇರುತ್ತೆ, ಅವರ ಟ್ಯಾಕ್ಸ್ ಲೈಬಲಿಟಿ ಪೇ ಮಾಡಬೇಕಾದ್ರೆ ಅದನ್ನು ಎಲ್ಲ ಅವರು ಓನಾಗಿ ಮಾಡಬೇಕು, ಖುದ್ದಾಗಿ ಮಾಡಿದ್ರೆ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಇವಾಗ ನಾವು ರಿಜಿಸ್ಟ್ರೇಷನ್ ಮಾಡಿಸೋದೇ ಆಗಲಿ, ಇನ್ವಾಯ್ಸ್ ಮಾಡೋದೇ ಆಗಲಿ, ಪೇಮೆಂಟ್ ಮಾಡೋದೇ ಆಗಲಿ, ನೆಕ್ಸ್ಟ್ ರಿಟರ್ನ್ ಮಾಡೋದೇ ಆಗಲಿ, ಈ ಎಲ್ಲ ಪ್ರೋಸೆಸ್ನ ನಾವು ಖುದ್ದಾಗಿ ಮಾಡಿದ್ರೆ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸಮ್ಮರಿ ಅಸೆಸ್ಮೆಂಟ್ can be done by additional commissioner if the proper officer believes that any delay in doing so may adversely affect the interest of the revenue. ಈ ಸಮ್ಮರಿ ಅಸೆಸ್ಮೆಂಟ್ ಯಾರಿಂದ ಮಾಡ್ತಾರೆ ಅಂದರೆ ಅಡಿಷ್ನಲ್ ಕಮಿಷನರಿಂದ. ಏನಕ್ಕೆ? ನಾವು ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋವಾಗ ಈ ಟ್ಯಾಕ್ಸ್ ಲೈಬಲ್ ಪೇ ಮಾಡೋವಾಗ ಏನಾದರೂ ಡಿಲೇ ಮಾಡಿದ್ದೀವಿ ಅಂದರೆ ಅದು ಯಾವುದ್ರ ಮೇಲೆ ಇಂಪ್ಯಾಕ್ಟ್ನ ತೋರಿಸುತ್ತೆ ಅಂದರೆ ಇಂಟ್ರೆಸ್ಟ್ ಆಫ್ ದಿ ರೆವೆನ್ಯೂಸ್ ಮೇಲೆ ಅಡ್ವರ್ಸ್ ಅಫೆಕ್ಟ್ನ ತೋರಿಸುತ್ತೆ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ, ಇವಾಗ ಟ್ಯಾಕ್ಸ್ ಪೇ ಮಾಡೋಂತಹ ವ್ಯಕ್ತಿ ಇದರಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ದಾನೆ. ಅದಕ್ಕೆ ಈ ಟ್ಯಾಕ್ಸ್ ಅಥಾರಿಟಿ ಏನು ಹೈಯರ್ ಆಫೀಸರ್ ಇರ್ತಾರೋ ಅವರು ಇವನ ಡಾಕ್ಯುಮೆಂಟ್ಸ್ನ ಫಸ್ಟ್ ಸಮ್ಮರಿ ಅಸೆಸ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಸಮ್ಮರಿ ಆದಮೇಲೆ ಡೀಟೇಲಾಗಿ ಮಾಡ್ತಾರೆ. ಇದನ್ನು ಸಮ್ಮರಿ ಅಸೆಸ್ಮೆಂಟ್ಗೆ ಎಕ್ಸಾಂಪಲ್ ಕೊಡಬಹುದು. ಪ್ರಾವಿಷನಲ್ ಅಸೆಸ್ಮೆಂಟ್ where the taxable person is unable to determine the value or rate of tax. The supplier he may request for assessment on provisional basis. ಟ್ಯಾಕ್ಸಬಲ್ ಪರ್ಸನ್ ಅನೇಬಲ್ ಆಗಿರುತ್ತೆ ಏನಕ್ಕೆ ಡಿಟರ್ಮೈನ್ ಟ್ಯಾಕ್ಸ್ ಲೈಬಲಿಟಿ ಪೇ ಮಾಡೋದ್ರಲ್ಲಿ ಅನೇಬಲ್ ಆಗಿದ್ದರೆ ಇದು ಟೆಂಪರವರಿ ಬೇಸಿಸ್ ಮೇಲೆ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ನೋಡೋದಾದರೆ, ಇವಾಗ ಒಂದು ವ್ಯಕ್ತಿ ಅವನ 18% ಟ್ಯಾಕ್ಸ್ ಪೇ ಮಾಡೋದ್ಮೇಲೆ ಡೌಟ್ ಇರುತ್ತೆ ಅವನಿಗೆ. 18% ಪೇ ಮಾಡಬೇಕಾ ಇಲ್ಲ 28% ಪೇ ಮಾಡಬೇಕಾ ನಾನು ಅಂತ. ಅವನು ಈ ತರಹನೇ ಬಿಸ್ನೆಸ್ ಮಾಡೋಂಥ ಬೇರೆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ನೀನು 18% ಪೇ ಮಾಡ್ತಿದ್ಯಾ, ನೀನು 28% ಪೇ ಮಾಡ್ತಿದ್ಯಾ ಅಂದ್ಬಿಟ್ಟು. ಅವನಿಗೆ ಇದ್ರ ಮೇಲೆ ಡೌಟ್ಸ್ ಇರುತ್ತಲ್ಲ, ಆವಾಗ ಅಥಾರಿಟೀಸ್ ಯಾರಿರ್ತಾರೆ ಅವರು ಇದನ್ನು 2 ಬೇಸ್ ಮೇಲೆ ಡಿವೈಡ್ ಮಾಡ್ತಾರೆ. ಫಸ್ಟ್ ಬಂದ್ಬಿಟ್ಟು ಪ್ರಾವಿಷನಲ್ ಬೇಸಿಸ್ ಮೇಲೆ, ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಬೇಸ್ ಮೇಲೆ. ಅವನು ಪ್ರಾವಿಷನಲಲ್ಲಿ 18 ತೋರಿಸಿ ಫೈನಲಲ್ಲೂ 18 ತೋರಿಸಿದ್ರೆ ಯಾವುದೇ ತರಹದ ರಿಸ್ಕ್ ಇರೋದಿಲ್ಲ. ಅವನು ಪ್ರಾವಿಷನಲಲ್ಲಿ 18 ತೋರಿಸಿದ್ರಲ್ಲಿ ಫೈನಲಲ್ಲಿ 28 ತೋರಿದ್ರೆ ಏನು 10% ಡಿಫ್ರೆನ್ಸ್ ಇರುತ್ತೆ ಅದನ್ನು ಇಂಟ್ರೆಸ್ಟ್ ಅಂತ ಟ್ರೀಟ್ ಮಾಡ್ತಾರೆ, ಅದನ್ನು ಕಟ್ಟಬೇಕಾಗಿರುತ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಅವನಿಗೆ ಪ್ರಾವಿಷನಲಲ್ಲಿ 28 ತೋರಿಸಿ ಫೈನಲಲ್ಲಿ 28 ತೋರಿಸಿದ್ರೆ ಯಾವುದೇ ತರಹದ ರಿಸ್ಕ್ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಅವನು ಪ್ರಾವಿಷನಲಲ್ಲಿ 28 ತೋರಿಸಿ ಫೈನಲಲ್ಲಿ 18 ತೋರಿಸಿದ್ರೆ ಸೇಮ್ 10%ನ ಇಂಟ್ರೆಸ್ಟ್ ಆಗಿ ಟ್ರೀಟ್ ಮಾಡ್ತಾರೆ, ಅದನ್ನು ಪೇ ಮಾಡಬೇಕಾಗುತ್ತೆ. ಇದು ಪ್ರಾವಿಷನಲ್ ಅಸೆಸ್ಮೆಂಟ್ ಯಾವುದ್ರ ಮೇಲೆ ಆಗುತ್ತೆ, ಯಾವ ಬೇಸ್ ಮೇಲೆ ಆಗುತ್ತೆ ಅಂದರೆ ಟೆಂಪರವರಿ ಬೇಸಿಸ್ ಮೇಲೆ ನಡೆಯುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರೂಟನಿ ಅಸೆಸ್ಮೆಂಟ್. ದಿ ಪ್ರಾಪರ್ ಆಫೀಸರ್ ಕ್ಯಾನ್ ಸ್ಕ್ರೂಟನೈಸ್ ದಿ ರಿಟರ್ನ್ ಟು ವೆರಿಫೈ ಇಟ್ಸ್ ಕರೆಕ್ಟ್ನೆಸ್. ಇದು ಯಾರು ಮಾಡ್ತಾರೆ ಅಂದರೆ ಪ್ರಾಪರ್ ಆಫೀಸರ್ ಸ್ಕ್ರೂಟನೈಸ್ ಮಾಡುತ್ತಾರೆ. ಏನಕ್ಕೆ? ವೆರಿಫೈ ಮಾಡೋದಕ್ಕೆ ಯಾವುದು ಕರೆಕ್ಟ್ ಇದೆ, ಯಾವುದು ರಾಂಗ್ ಇದೆ ಅನ್ನೋದು. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ, ನಾವು ಸೆಲ್ಫ್ ಅಸೆಸ್ಮೆಂಟಲ್ಲಿ ಏನಂದ್ರೆ ನಾವು ಖುದ್ದಾಗಿ ಮಾಡೋದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳಿದ್ದೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ನೋಡೋದಾದರೆ, ನನ್ನ ಹತ್ರ 1,00,000 ಜನದ್ದು ರಿಜಿಸ್ಟರ್ ಆಗಿರೋ ಪರ್ಸನ್ಸ್ ಇದ್ದಾರೆ. ಅದರಲ್ಲಿ ನಾನು 10 ಮೆಂಬರ್ಸ್ನ
ಸೆಲೆಕ್ಟ್ ಮಾಡ್ತೀನಿ. ಅದು ಯಾವ ಬೇಸ್ ಮೇಲೆ ಮಾಡ್ತೀನಿ, ರ್ಯಾಂಡಮ್ ಬೇಸಿಸ್ ಮೇಲೆ ಮಾಡೋದನ್ನು ಸ್ಕ್ರೂಟನಿ ಅಸೆಸ್ಮೆಂಟ್ಗೆ ಎಕ್ಸಾಂಪಲ್ ಕೊಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್. ವೆನ್ ಎ ರಿಜಿಸ್ಟರ್ಡ್ ಪರ್ಸನ್ fails to furnish monthly return under section 39 or final return under section 45. ಅಂದರೆ ರಿಜಿಸ್ಟರ್ಡ್ ಪರ್ಸನ್ ಮಂತ್ಲಿ ರಿಟರ್ನ್ಸ್ನ ಪೇ ಮಾಡೋದ್ರಲ್ಲಿ ಫೇಲ್ ಆಗ್ತಾನೆ, ಅಂದರೆ ಅವ್ನು ಪೇ ಮಾಡೋದಿಲ್ಲ, ಅದನ್ನು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಒಂದು ಪರ್ಸನ್ ನಾವೇ ಅಂದ್ಕೊಳ್ಳಿ, ನಾವು ರಿಜಿಸ್ಟ್ರೇಷನ್ ಮಾಡಿಸಿರಲ್ಲ ಮತ್ತು ಟ್ಯಾಕ್ಸ್ನ ಪೇ ಮಾಡ್ತಿರಲ್ಲ. ನನ್ನ ಟೋಟಲ್ ಸೇಲ್ಸ್ ಬಂದ್ಬಿಟ್ಟು 40 ಲ್ಯಾಕ್ ಇದೆ. ಆವಾಗ ಹೈಯರ್ ಅಥಾರಿಟಿ ಏನಿರ್ತಾರೆ ಅವರು ನನಗೆ ಒಂದು ನೋಟಿಸ್ನ ಕಳಿಸ್ತಾರೆ. ಆ ನೋಟಿಸನ್ನು ಅದರಲ್ಲಿ ಆವಾಗಲೂ ನಾನು ಯಾವುದೇ ಥರದ ರಿಜಿಸ್ಟ್ರೇಷನ್ ಮಾಡಿಸಿರಲ್ಲ, ಟ್ಯಾಕ್ಸ್ ಲೈಬಲಿಟಿನ ಪೇ ಮಾಡೋದಿಲ್ಲ ಅಂದರೆ ಇದನ್ನು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಅಂದರೆ ರಿಜಿಸ್ಟರ್ ಪರ್ಸನ್ನು ಟ್ಯಾಕ್ಸ್ ಲೈಬಲಿಟಿನ ಕಟ್ಟೋದಿಲ್ಲ. ಇದನ್ನು ಅದಕ್ಕೆ ಏನು ಹೈಯರ್ ಅಥಾರಿಟೀಸ್ ಇದೆ ಅವರು ನೋಟಿಸ್ನ ಕಳಿಸ್ತಾರೆ. ಇದನ್ನು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಕರಿಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕಂಪಲ್ಸರಿ ಅಸೆಸ್ಮೆಂಟ್. ಏನು ಅಂದರೆ ನಾವು ಏನು ಟ್ಯಾಕ್ಸ್ ಲೈಬಲಿಟಿನ ಪೇ ಮಾಡ್ತೀವಿ ಇದು ಕಂಪಲ್ಸರಿಯಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೀಅಸೆಸ್ಮೆಂಟ್. If the assessee finds some mistakes in his self-assessment, he can reassess the tax liability on his own and do reassessment without the prescribed period. ಅಂದರೆ ಏನು ಗೊತ್ತಾ, ನಾವು ಸೆಲ್ಫ್ ಅಸೆಸ್ಮೆಂಟಲ್ಲಿ ನೋಡೋದಾದರೆ ನಾವು ಏನು ನಮ್ಮ ಪ್ರೋಸೆಸ್ ಇರುತ್ತೆ ಅವೆಲ್ಲವನ್ನು ನಾವು ಓನಾಗಿ ಮಾಡ್ತೀವಿ, ಏನು ಓನ್ ಖುದ್ದಾಗಿ ಮಾಡ್ತೀವಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ರೀಅಸೆಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಈ ರೀಅಸೆಸ್ಮೆಂಟ್ ಮತ್ತು ಸ್ಕ್ರೂಟನಿ ಅಸೆಸ್ಮೆಂಟ್ ಏನಿದೆ ಇವೆರಡು ಸ್ವಲ್ಪ ಸಿಮಿಲರ್ ಆಗಿ ಇರುತ್ತೆ. ಈ ಅಸೆಸ್ಮೆಂಟ್ ಬಂದ್ಬಿಟ್ಟು ಇದು ಯಾವ ಸೆಕ್ಷನ್ಸಲ್ಲಿ ಕವರ್ ಆಗಿರುತ್ತೆ ಅಂದರೆ 59 to 64. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬಿಟ್ಟು ಬರೋಣ. ಸೆಲ್ಫ್ ಅಸೆಸ್ಮೆಂಟ್ ಬಂದ್ಬಿಟ್ಟು ಅಂಡರ್ ಸೆಕ್ಷನ್ 57, ರೀಅಸೆಸ್ಮೆಂಟ್ ಬಂದ್ಬಿಟ್ಟು ಅಂಡರ್ ಸೆಕ್ಷನ್ 61, ಸ್ಕ್ರೂಟನಿ ಅಸೆಸ್ಮೆಂಟ್ ಬಂದ್ಬಿಟ್ಟು ಅಂಡರ್ ಸೆಕ್ಷನ್ 59, ಪ್ರಾವಿಷನಲ್ ಅಸೆಸ್ಮೆಂಟ್ ಬಂದ್ಬಿಟ್ಟು ಅಂಡರ್ ಸೆಕ್ಷನ್ 58, ಸಮ್ಮರಿ ಅಸೆಸ್ಮೆಂಟ್ ಬಂದ್ಬಿಟ್ಟು ಅಂಡರ್ ಸೆಕ್ಷನ್ 62, ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಬಂದ್ಬಿಟ್ಟು ಅಂಡರ್ ಸೆಕ್ಷನ್ 60. ಥ್ಯಾಂಕ್ ಯು.